ಡೆಫಿನೆಟ್ಲಿ ಐ ವಿಲ್ ಲೀಡ್ ಅಂತ. 2028ರ ಚುನಾವಣೆಯು ನನ್ನ ನೇತೃತ್ವದಲ್ಲೇ ಆಗತ್ತೆ. ಅನಲೈಸಿಸ್ ಆಮೇಲೆ ಮಾಡೋಣ, ಏನೇನು ಮಾತಾಡಿದ್ರು ಅನ್ನೋದಷ್ಟೇ ನಾನು ತೋರಿಸ್ತಾ ಇರೋದು ಈಗ ನಿಮಗೆ. ಇದು ಒಂದು ಇಂಗ್ಲೀಷ್ ಸುದ್ದಿವಾಹಿನಿಗೆ, ರಾಷ್ಟ್ರೀಯ ಸುದ್ದಿವಾಹಿನಿಗೆ ಸಿದ್ದರಾಮಯ್ಯನವರು ಕೊಟ್ಟಂಥ ಹೇಳಿಕೆ. ಕಾರಣ ಏನು? ದಿಲ್ಲಿಯಲ್ಲಿ ಕುಳಿತವ್ರಿಗೆ ವರಿಷ್ಠರಿಗೆ ಬೇಗ ತಲುಪುತ್ತದು. ನೀವು ಕರ್ನಾಟಕದಲ್ಲಿ ಕನ್ನಡದ ನ್ಯೂಸ್ ಚಾನಲಿಗೆ ಮಾತಾಡಿದ್ರೆ ಅವ್ರು ಏನು ಮಾತಾಡಿದ್ದಾರೆ ಅನ್ನೋದನ್ನು ಟ್ರಾನ್ಸ್ಲೇಷನ್ ಮಾಡಿಸಿ ತರಿಸ್ಕೋಬೇಕು. ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ ಇಲ್ಲಿ ಅಂತ. ಅದಾದ ನಂತರ ಕರ್ನಾಟಕಕ್ಕೂ ಕೇಟರ್ ಮಾಡಬೇಕಾಗಿತ್ತು, ಅವರ ಬೆಂಬಲಿಗರಿಗೂ ಕೇಟರ್ ಮಾಡಬೇಕಾಗಿತ್ತು. ಒಂದು ಸುದ್ದಿಯನ್ನು, ಇದೇ ವಿಷಯವನ್ನು ಕೇಟರ್ ಮಾಡಬೇಕಾಗಿತ್ತು. ಅಲ್ಲಿ ಕರೆದರು ಕರ್ನಾಟಕದ, ಅಂದರೆ ಸುವರ್ಣ ನ್ಯೂಸು ಸೇರಿದಂತೆ ಎಲ್ಲ ನ್ಯೂಸ್ ಚಾನಲ್ಗಳ ಪತ್ರಕರ್ತರನ್ನ ಕರೆದು ಅಲ್ಲಿ ಮಾತಾಡಿದ್ರು. 2028ರಲ್ಲಿ ನಾಯಕತ್ವ 2023ರಲ್ಲಿ ಹೆಂಗಾಗಿತ್ತು ಹಾಗೆ ಆಗತ್ತಪ್ಪ ಅಂದರು. ಕನ್ನಡದಲ್ಲಿದು ಸೆಪ್ಟೆಂಬರ್ ಕ್ರಾಂತಿ ಅಂತಾರಲ್ಲ ರಾಜಣ್ಣ, ಕ್ರಾಂತಿ ಅಂದರೆ ಏನು ಬದಲಾವಣೆನೇ ಆಗ್ಬೇಕಾ ಅಂತ ಕೇಳಿದ್ರು. ಹೈಕಮಾಂಡು ನಮ್ಮ ತೀರ್ಮಾನಕ್ಕೆ ಒಪ್ಪಬೇಕು ಅಂದಿದ್ದಾರೆ. ಒಪ್ಕೊಳ್ತೀನಿ ಅಂತ ನಾನು ಹೇಳಿದ್ದೀನಿ. ಡಿ ಕೆ ಶಿವಕುಮಾರು ಒಪ್ಕೊಳ್ಬೇಕಾಗತ್ತೆ, ಇಬ್ಬರು ಒಪ್ಕೋಬೇಕಾಗತ್ತೆ. ಅಧಿಕಾರ ಹಂಚಿಕೆ ಒಪ್ಪಂದದ ಪ್ರಶ್ನೆ ಬಂತು. ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದ್ರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ನಾನೇ ಹೇಳ್ತೀನಿ ಅಂದರು. ಕೇಳಿಸ್ಕೊಂಬಿಡಿ ಒಂದ್ಸಲ. Whatever decision taken by the High Command, both of us will follow, will obey. Mr. D.K. Shivakumar himself said it, that there is no vacancy of the CM post. 2 ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದು ಪ್ರಶ್ನೆಗಳು ಬರ್ತವೆ. ಇಟ್ ಡಸಂಟ್ ಮೀನ್ ಆ ಥರ ಒಪ್ಪಂದ ಆಗಿದೆ ಅಂತ ಅಲ್ಲ. ಮತ್ತೆ ಹಂಗಿದ್ರೆ ನಾನು ಮೊನ್ನೆ ಹೇಳಿದೆ, ನಾನು 5 ವರ್ಷ ಪೂರ ನಾನೇ ಇರ್ತೀನಿ ಅಂತ. ಯಾಕೆ ಹೇಳ್ತಿದ್ದೆ? 1 or 2 MLAs ಅವ್ರು ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ, ಅವರ ಅಭಿಮಾನಿ. ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ. ಇದು ಪಾರ್ಟಿ ಡಿಸಿಷನ್ ಅಲ್ಲ, ಅವರು ವೈಯಕ್ತಿಕವಾಗಿ ಹೇಳ್ತಾರೆ. 2028ಕ್ಕೆ ಚುನಾವಣೆಯಲ್ಲಿ ನಿಮ್ಮ ನೇತೃತ್ವದಲ್ಲಿ ಅಥವಾ ನೀವೇ ಮುನ್ನಡೆಸ್ತೀರಾ ಅಂತ ಹೇಳಿದ್ದೀರಾ ಅಂತ. 2023ರಲ್ಲಿ ಏನ್ ನಡೆಯಿತೋ ಅದೇ ರೀತಿ ನಡೆಯಿತು. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧ, ಡಿ ಕೆ ಶಿವಕುಮಾರ್ ಕೂಡ ಬದ್ಧ. ಸಚಿವ ಸಂಪುಟದ ಪುನರ್ರಚನೆಯೂ ಇಲ್ಲ, ನಾಯಕರ ಬದಲಾವಣೆ ಬಗ್ಗೆನೂ ಚರ್ಚೆ ಆಗಿಲ್ಲ. ಇವೆರಡೂ ಚರ್ಚೆ ಆಗಿಲ್ಲ. ಖರ್ಗೆ ಅವರು ಇಲ್ಲ, ಬೆಂಗಳೂರಿಗೆ ಹೋಗಿದ್ದಾರೆ. ರಾಹುಲ್ ಗಾಂಧಿ ಅವರು ಪಾಟ್ನಾಕ್ಕೆ ಏನೋ ಹೋಗಿದ್ದಾರೆ ಅಂತ ಅನ್ಸುತ್ತೆ. ಏನ್ ಕ್ರಾಂತಿ ಅಂದ್ರೆ ಏನು? ಬದಲಾವಣೆ ಅಂತ. ಕ್ರಾಂತಿ ಅಂದ್ರೆ ಬದಲಾವಣೆ ಏನಂತ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು? ಕ್ರಾಂತಿ ಅಂತ ಹೇಳಿದ್ರೆ ಅಷ್ಟಕ್ಕೆ ಹೇಳೋದಕ್ಕೆ ನೀವು ಏನೇನೋ ಊಹೆಗಳನ್ನ ಮಾಡ್ಕೊಂಡ್ರೆ, ಯಾರೋ ಒಬ್ರು ಅವ್ರ ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಹೇಳಿದ್ರೆ ಅದಕ್ಕೆ ನಾವು ಪಕ್ಷದ ಡಿಸಿಷನ್, ಅದು ಖರ್ಗೆ ಅವರು ಹೇಳಬೇಕು, ರಾಹುಲ್ ಗಾಂಧಿ ಅವರು ಹೇಳಬೇಕು, ವೇಣುಗೋಪಾಲ್ ಹೇಳಬೇಕು. ಮತ್ತೆ ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಲೀಡರ್ಶಿಪ್ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಭೇಟಿ ಅವರು ಕರೆದೂ ಇಲ್ಲ ನಮಗೆ ಚರ್ಚೆ ಮಾಡಕ್ಕೆ. ನಾನು ಬಂದಿದ್ದೀನಿ ಬೆಂಗಳೂರು, ಡೆಲ್ಲಿಗೆ, ಇದ್ರೆ ಭೇಟಿ ಮಾಡೋಣ ಅಂತ ಇದ್ದೆ. ಅದೇ ಕೇಳಿದ್ದೀನಿ, ಅವ್ರು ಕೊಟ್ರೆ ಭೇಟಿ ಮಾಡ್ತೀನಿ. ನಾನು ಈಗಾಗಲೇ ಸಂಜೆ ಡಿಬೇಟ್ನಲ್ಲೂ ಹೇಳಿದೆ, ಪಾರ್ಟಿ ರೌಂಡ್ಸಲ್ಲೂ ಹೇಳಿದೆ, ಸಿದ್ದರಾಮಯ್ಯನವರ ಈ ಹೇಳಿಕೆಗಳನ್ನು ಬೇರೆ ಬೇರೆ ದೃಷ್ಟಿಕೋನದಿಂದ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಒಂದು, ಹೈಕಮಾಂಡ್ಗೆ ಸಂದೇಶ ಕೊಟ್ಟರು ಅನ್ನೋದರಿಂದ ಹಿಡಿದು ಸಿದ್ದರಾಮಯ್ಯನವರು ಸಂಘರ್ಷದ ದಾರಿ ಹಿಡಿದ್ರು, ಸಡ್ಡು ಹೊಡೆದ್ರು ಅನ್ನೋ ತನಕ ಯಾವ್ಯಾವುದೋ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. 2 ಹೇಳಿಕೆಗಳ ಪೈಕಿ, 2 ವಿಶ್ಲೇಷಣೆಗಳ ಪೈಕಿ ಸತ್ಯಕ್ಕೆ ಯಾವುದು ಹತ್ರನೋ ಅದು ನಿಮ್ಮ ಭಾವಕ್ಕೆ, ನಿಮ್ಮ ಭಕ್ತಿಗೆ. ಒಂದಂತೂ ನಿಜ, 2.5 ವರ್ಷದ ಅಧಿಕಾರ ಹಸ್ತಾಂತರದ ಒಪ್ಪಂದ ಆಗಿದೆಯೋ ಬಿಟ್ಟಿದೆಯೋ ಅದು ಆವತ್ತು ಆ ಕೋಣೆಯಲ್ಲಿದ್ದಂಥ 4 ಜನರಿಗೆ ಗೊತ್ತು. ಬಂದಿರೋ ಇನ್ಫಾರ್ಮೇಷನ್ ಹೆಂಗೆ ಅಂದರೆ, ನಾನು ಈಗಲೇ ಮುಖ್ಯಮಂತ್ರಿ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಕೂತ್ಕೊಂಡಿದ್ರು, ನಥಿಂಗ್ ಡೂಯಿಂಗ್, ಶಾಸಕರ ಅಭಿಪ್ರಾಯ ಕೇಳಿ ಅಂತ ಸಿದ್ದರಾಮಯ್ಯನವ್ರು ಕೂತ್ಕೊಂಡಿದ್ರು. ಮಾತುಕತೆ ನಡೆದಾಗ ಅವತ್ತು ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಹಿಮಾಚಲ ಪ್ರದೇಶದಲ್ಲಿದ್ದರಂತೆ. ಫೇಸ್ ಟೈಮಲ್ಲಿ ಕಾಲ್ ಮಾಡಿದ್ದಾರೆ ಅವರು. ಆ್ಯಪಲ್ನಲ್ಲೊಂದು ಆಪ್ಷನ್ ಬರುತ್ತೆ, ಅಲ್ಲಿ ಕಾಲ್ ಮಾಡಿದಾಗ ಇದನ್ನು ತುಂಬ ಎಳೆದಾಡಬೇಡಿ,
ಬಗೆಹರಿಸ್ಕೊಂಬಿಡಿ. ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಪರವಾಗಿ ನಾವು ಇರ್ತೀವಿ, ಡೋಂಟ್ ವರಿ ಅನ್ನೋ ಥರ ಹೇಳಿದ್ದಾರೆ. ಡೋಂಟ್ ವರಿ ಅಂತ. ಅದು ಡಿ ಕೆ ಶಿವಕುಮಾರ್ ಅವರು ಅಂದ್ರಂತೆ 2.5 ವರ್ಷಕ್ಕೆ, ಅದಕ್ಕೆ ಯಾರು ಹ್ಞೂ ಅಂದರು ಹ್ಞೂ ಅನ್ಲಿಲ್ವೋ. ಕೆಲವರು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರನ್ನು ಕೇಳಿದರೆ ಎಲ್ಲರೂ ಇಡೀ ಸಭೆನೇ ಒಪ್ಕೊಂಡ್ಬಿಡ್ತು ಅಂತ, ಸಿದ್ದರಾಮಯ್ಯನವ್ರ ಬೆಂಬಲಕ್ಕೆ ಕೇಳಿದರೆ ಯಾವುದು ಹಂಗಾಗೇ ಇಲ್ಲ ಅಂತ. ಅದು ಆಗಿರೋದು. ಅಕಸ್ಮಾತ್ ನೀವು 2.5 ವರ್ಷಕ್ಕೆ ಅಧಿಕಾರದಿಂದ ಕೆಳಗಿಳಿ ಅಂತ ನನ್ನ ಹತ್ರ ಬಂದದ್ದೇ ಆದರೆ ಎಲ್ಲವೂ ಸ್ಮೂತಾಗಿ ಆಗಿಬಿಡುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇರಬೇಡಿ ಅಂತ ಸಿದ್ದರಾಮಯ್ಯನವರು ಇವತ್ತು ಈ ಮಾತುಗಳನ್ನು ಹೇಳುವ ಮೂಲಕ ಸ್ಪಷ್ಟವಾಗಿ ಸಂದೇಶ ಕೊಟ್ಟರು. ನಥಿಂಗ್ ಈಸ್ ಗೋಯಿಂಗ್ ಟು ಬಿ ಸ್ಮೂತ್. ಹೈಕಮಾಂಡ್ ತನ್ನ ಬೆಂಬಲಕ್ಕಿದೆ ಅನ್ನುವ ಕಾರಣಕ್ಕೆ ಸಿದ್ದರಾಮಯ್ಯನವರ ಹಿತಾಸಕ್ತಿಗೆ ವಿರುದ್ಧವಾದಂಥ ನಿರ್ಣಯಗಳನ್ನು ದೆಹಲಿಯಿಂದ ಮಾಡಿಸ್ಕೊಂಡು ಬರ್ತಾ ಇದ್ರಲ್ಲ ಡಿ ಕೆ ಶಿವಕುಮಾರು. ಈಗೇನು ಮಾಡ್ತೀರಿ ಅಂತ ಒಂದು ಚಾಲೆಂಜ್ ಹಾಕಿದಂಗೆ ಸಿದ್ದರಾಮಯ್ಯನವರು. ಹೌದಾ, ಈಗೇನು ಮಾಡ್ತೀರಿ ನೀವು ಅಂತ ನೋಡಿ. ಒಂದು ಕಡೆ ಆ ಹೇಳಿಕೆ ಕೊಟ್ಟ ತಕ್ಷಣ ಸಂಚಲನ ಹೆಂಗೆ ಶುರುವಾಯಿತು ಅಂದರೆ, ಒಂದು 6-7 ಜನ ಶಾಸಕರು ಸತೀಶ್ ಜಾರಕಿಹೊಳಿ ಅವ್ರ ಮನೆಗೆ ಬಂದರು. 6-7 ಜನ ಅವರ ಜೊತೆಗೆ ಮಾತಾಡಿಕೊಂಡು ಸತೀಶ್ ಜಾರಕಿಹೊಳಿ ಅವರು ಅವ್ರ ಮನೆ ಮತ್ತು ಎಚ್ ಸಿ ಮಹದೇವಪ್ಪನವ್ರ ಮನೆ ಅಕ್ಕಪಕ್ಕದಲ್ಲಿ, ಎಚ್ ಸಿ ಮಹದೇವಪ್ಪನವ್ರ ಮನೆಗೆ ಹೋದರು. ಅಲ್ಲಿಂದ ಇಬ್ಬರು ಕಾರ್ ಹತ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಗೆ ಹೋದರು. ಅಷ್ಟೊತ್ತಿಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಗೆ ಜಮೀರ್ ಅಹ್ಮದ್ ಖಾನ್ ಬಂದಿದ್ದರು. ಸುಮಾರು ಜನ ಸೇರಿಬಿಟ್ಟಿದ್ರಲ್ಲ, ಜಮೀರ್ ಅಹ್ಮದ್ ಖಾನು, ಶರಣ್ ಪ್ರಕಾಶ್ ಪಾಟೀಲು, ಆಮೇಲೆ ಸತೀಶ್ ಜಾರಕಿಹೊಳಿ, ಎಚ್ ಸಿ ಮಹದೇವಪ್ಪನವರು ಹೋದರು, ಈಶ್ವರ್ ಖಂಡ್ರೆ ಅವರು ಬಂದರು, ಡಾಕ್ಟರ್ ಪರಮೇಶ್ವರ್ ಬಂದರು, ಎಲ್ಲರೂ ಸೇರಿಬಿಟ್ರಲ್ಲಿ. ಈಗ ಹೀಗೆ ಬಂದವರ ಪೈಕಿ ಶರಣ್ ಪ್ರಕಾಶ್ ಪಾಟೀಲ್ ಒಬ್ಬರಿಗೆ ಬರಕ್ಕೆ ಹೇಳಿದ್ದಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಉಳಿದವರೆಲ್ಲ ತಾವಾಗೆ ಹೋಗಿದ್ದಾರೆ. ಸಿದ್ದರಾಮಯ್ಯನವರ ಹೇಳಿಕೆ ಬಂದ ತಕ್ಷಣದ ಡೆವಲಪ್ಮೆಂಟ್ಗಳೇ ಇವೆಲ್ಲ. ಯಾಕೆ ಹೋದರು, ಏನು ಮಾತಾಡಿದ್ರು. ಆಮೇಲೆ ಆವಾಗ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮನೆಯಲ್ಲಿ ಪ್ರದೀಪ್ ಈಶ್ವರ್ ಅವರು ಇವರೆಲ್ಲ ಶಾಸಕರು ಇದ್ದರು. ಎಲ್ಲರೂ ಹೊರಗೆ ಕಳಿಸಿ ಕೇವಲ ಮಿನಿಸ್ಟರ್ಗಳ ಜೊತೆ ಕೂತ್ಕೊಂಡು ಮಾತಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಅಂದರೆ ಸಿದ್ದರಾಮಯ್ಯನವರ ಹೇಳಿಕೆ ನಮಗೊಂದು ಬಲ ತಂದು ಕೊಡ್ತು. AICC ಅಧ್ಯಕ್ಷರಿಗೆ ಕನ್ವೆ ಮಾಡೋಣ ಅಂತ ಏನಾದ್ರು ಹೋದ್ರಾ? ವಿ ಡೋಂಟ್ ನೋ. ಸಿದ್ದರಾಮಯ್ಯನವರ ಈ ಬಣ ಇದೆಯಲ್ಲ, ಸಿದ್ದರಾಮಯ್ಯನವರ ಬೆಂಬಲಿಗರ ಗುಂಪಿದೆಯಲ್ಲ, ಇಷ್ಟು ದಿವಸ ಒಂಚೂರು ಕನ್ಫ್ಯೂಸ್ ಆಗಿದ್ರು. ಅವರು ಕನ್ಫ್ಯೂಸ್ ಆಗಿದ್ದರು. ಅಕ್ಟೋಬರೋ ನವಂಬರೋ ಡಿಸೆಂಬರೋ ಏನೋ ಒಂದು ರಾಜ್ಯ ರಾಜಕಾರಣದಲ್ಲಿ ಆಗೋದೆ, ಕಾಂಗ್ರೆಸ್ನಲ್ಲಿ ಆಗೋದೆ ಅಂತ ಎಲ್ರಿಗೂ ಗೊತ್ತಿತ್ತು. ಇವರಿಗೆ ಎಲ್ರಿಗೂ ಗೊತ್ತು ಈಗಲೂ. ಆದರೆ ಹಾಗಾದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕಾಲೂರಿ ನಿಂತ್ಕೊಂಡು ಬಡದಾಡೋದಿಲ್ವೋ ಅನ್ನೋ ಕನ್ಫ್ಯೂಷನ್ ಇತ್ತು. ಸಿದ್ದರಾಮಯ್ಯನವರು ಓಪನ್ನಾಗಿ ಅದನ್ನು ಏನು ಹೇಳಕ್ಕೆ ತಯಾರಿರಲಿಲ್ಲ. ಮಾಧ್ಯಮಗಳ ಮುಂದೂ ಹೇಳೋದಿಲ್ಲ, ಖಾಸಗಿಯಾಗಿ ಕೂತ್ಕೊಂಡು ಮಾತಾಡುವಾಗಲೂ ಹೇಳೋದಿಲ್ಲ. ಆವಾಗ ಇವ್ರಿಗೊಂಥರ ಕನ್ಫ್ಯೂಷನ್ನು. ನಾವು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಬಹಳ ಜೋರಾಗಿ ನಿಂತ್ಕೊಂಡು ಆಮೇಲೆ ಸಿದ್ದರಾಮಯ್ಯನವರು ಆಯ್ತಾ ರಾಜೀನಾಮೆ ತಗೊಳ್ರೆ ಅಂತ ಕೊಟ್ಟು ಹೋಗ್ಬಿಟ್ರೆ ನಮ್ಮ ಕತೆ ಏನು ಅಂತ ಆ ಕನ್ಫ್ಯೂಷನ್ನಲ್ಲಿದ್ದರು ಇವರು. ಈಗ ನೋಡಿ ಹೆಂಗೆ ಹುರುಪಿಗೆದ್ರು ಸಿದ್ದರಾಮಯ್ಯನವರು. ಓಕೆ, ಹೀಸ್ ಇನ್ ಅ ಫೈಟಿಂಗ್ ಸ್ಪಿರಿಟ್ ಅಂತ, ಫೈಟಿಂಗ್ ಸ್ಪಿರಿಟಿಗೆ ಬಂದಿದ್ದಾರೆ ನಮ್ಮ ನಾಯಕರು ಅಂತ ಲಕ್ಕ 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 ಅಂತಿದ್ವಿ ಇವತ್ತು ಇವರ ಮುಖಗಳು. ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸುವವರ ಎಲ್ಲರ ಮುಖಗಳು. ಅನೇಕರು ಮಾತಾಡಿದ್ರು, ಬಟ್ ಮಾತಾಡೋಕ್ಕೊಂದು ಹಿಂಜರಿಕೆ ಇತ್ತ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಿಂದ ಹೊರಗೆ ಬಂದ ಮೇಲೆ. ಈಶ್ವರ್ ಖಂಡ್ರೆ ಅವರಂತೂ ಅರಣ್ಯ ಇಲಾಖೆಯ ಬಗ್ಗೆ ವಿವರಣೆ ಕೊಡೋದಕ್ಕೆ ಹೋಗಿದ್ದೆ ನಾನು ಅಂದ್ಬಿಟ್ರು. ಕೇಳಿಸ್ಕೊಳ್ಳಿ. ನವೆಂಬರ್ 2.5 ವರ್ಷ ಆಗುತ್ತೆ. ಸೊ ಹಾಗಾಗಿ ಯಾರಾದ್ರೂ ಕೆಲವರು ಇರ್ತಾರೆ ಮುಖ್ಯಮಂತ್ರಿಗೆ ಆಕಾಂಕ್ಷಿಗಳು. ಸೊ ಹಾಗಾಗಿ ಅವ್ರು ಕೇಳ್ತಾರೆ. ಬಟ್ ಕೇಳೋದ್ರೊಳಗೆ ಏನು ತಪ್ಪೇನಿಲ್ಲ ತಾನೆ. ಬಟ್ ಅಲ್ಟಿಮೇಟ್ಲಿ ತೀರ್ಮಾನ ಮಾಡಬೇಕಾಗಿರೋದು ಯಾರು? ಹೈಕಮಾಂಡು ಮತ್ತೆ MLA ಗಳು. ಸೊ ಅವ್ರು ತೀರ್ಮಾನ ಮಾಡ್ತಾರೆ, ನೀವು ಅದನ್ನ ಬಿಟ್ಬಿಡಿ. 5 ವರ್ಷನೂ ಸಿದ್ದರಾಮಯ್ಯನವರೇ ಇರ್ತಾರೆ. ಹೌದು, ನನ್ನ ಪ್ರಕಾರ ಅವ್ರು 5 ವರ್ಷನೂ ಇರ್ತಾರೆ. ಹೌದು, ಈಗ ಎಲ್ಲಾ ಕಡೆ ನಡೆದಿದ್ದಾರೆ. ಇಡೀ ನ್ಯಾಷನಲ್ ಚಾನೆಲ್ ನಲ್ಲಿ ಅದನ್ನ ಹೇಳ್ತಿದ್ದಾರೆ, ಸ್ಟೇಟ್ದವ್ರು ಅದನ್ನ ಹೇಳ್ತಾರೆ, ಯೂಟ್ಯೂಬ್ದಾಗ ಅದನ್ನ ಹೇಳ್ತಾರೆ. ಹೀಗಾಗಿ ಹೇಳೋದು ಅನಿವಾರ್ಯ ಇದೆ. ಯಾಕೆ ನೀವೇ ಅಂದ್ರಲ್ಲ, ಅದು ಒಂದ್ ಕಡೆ ಎಲ್ಲೋ ಇತಿಶ್ರೀ ಹಾಡಬೇಕಂತ ಇತಿಶ್ರೀ ಹಾಡಿದ್ದಾರೆ. ಆ ಸ್ಟೇಟ್ಮೆಂಟ್ ಕೂಡ ಈಗ ಸೂಕ್ತ. ಯಾಕಂದ್ರೆ ನಮ್ ಬೇರೆ ಕೆಲಸ ಮಾಡ್ಲಿಕ್ಕೆ ಕೆಲಸ ಇದೆ. ನಮ್ಗೆ ಎಲ್ಲಿ ಹೋದ್ರು ಇದನ್ನ ಪ್ರಶ್ನೆ ಕೇಳ್ತಾರೆ ಅಧ್ಯಕ್ಷರು, CM ಅಂತ. ಸೊ ಈಗ ಅವ್ರು ಸ್ಪಷ್ಟವಾಗಿ ಹೇಳಿದ್ರಿಂದ ಇವತ್ತಿಂದ ಇದು ಕ್ಲೋಸ್ ಆಗ್ಬೇಕಂತ ನಮ್ದು ವಿನಂತಿ. 10% ಅದು ಲಾಸ್ಟ್ ವರೆಗೆ ಅವರು ಚರ್ಚೆಯಲ್ಲಿ ಇರ್ತಾರೆ. 10%, 90% ಜನ ಇಲ್ಲ. ಅವ್ರಿಗೆ ಕ್ಲಿಯರ್ ಮೆಸೇಜ್ ಇದು 10% ದವರೆಗೂ. ಶಾಸಕರ ಬೆಂಬಲ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥದ್ದು ಕೂಡ CM ಸಿದ್ದರಾಮಯ್ಯ ಅವರು CM ಆಗ್ಬೇಕಾದ್ರೆ ವೋಟಿಂಗ್ ಆಗಿದೆ. ವೋಟಿಂಗ್ ನಲ್ಲಿ ಅವ್ರಿಗೆ ಹೆಚ್ಚಾಗಿದೆ ಅಂತ ಅವರು CM ಮಾಡಿದ್ದಾರೆ. ಅದನ್ನ ಆಧಾರ ಇಟ್ಕೊಂಡು ಅವ್ರು ಹೇಳಿರ್ಬೋದ್ರೆ. ಹೈಕಮಾಂಡ್ ಏನ್ ತೀರ್ಮಾನ ಹೇಳಿದ್ದಾರೆ ಅದನ್ನೇ ಹೇಳಿದ್ದಾರೆ. ಅದು ಅವ್ರು ಹೇಳಿಕೆ ಸ್ವಾಗತ ಮಾಡ್ತೀನಿ. ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ. ಮುಖ್ಯಮಂತ್ರಿ
ಚರ್ಚೆ ಇಲ್ಲ ಅಂತ ಇನ್ಚಾರ್ಜ್ ಸೆಕ್ರೆಟರಿ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಅವರುಗಳು ಹೇಳಿದ ಮೇಲೆ ಇನ್ನೇನಿದೆ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿ ಮುಂದುವರಿತಾರೆ. ನವೆಂಬರ್ ಎಲ್ಲ ಕರ್ಟಸಿ ಖರ್ಗೆ ಸಾಹೇಬ್ರು ಇದ್ದಾರೆ ಅಂದ್ರೂ ಬಂದು ಭೇಟಿ ಮಾಡಿ ಹೋಗ್ತಾ ಇದೀವಿ. ಎಲ್ಲ ಪ್ರಮುಖ ಸಚಿವರೆಲ್ಲ ಭೇಟಿ ಕೊಟ್ಟಿಲ್ಲ. ಗೊತ್ತಾಗಿಲ್ಲ, ಎಲ್ಲರೂ ನಾನು ಬಂದಿದ್ದೆ, ಆಮೇಲೆ ನೋಡ್ತೀನಿ ಪರಮೇಶ್ವರ್ ಬಂದವ್ರೆ, ಮಾದೇವಪ್ಪ ಬಂದವ್ರೆ, ಸತೀಶ್ ಅವ್ರು ಬಂದಿದ್ರು, ಎಲ್ಲ ಖರ್ಗೆ ಸಾಹೇಬ್ರು ಬಂದವ್ರ ಅಂತ ಭೇಟಿ ಮಾಡಕ್ ಬಂದಿದ್ವಿ. ಪ್ರತಿ ಸಲ ಬರ್ತೀವಿ ನಾವು. 5 ವರ್ಷ ಅಂತ ಸಿಎಂ ಹೇಳಿದ ಬೆನ್ನಲ್ಲೇ ಈಗ ಸಿಎಂ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ನನ್ಗೆ ಆ ತರ ಏನೂ ಮಾತುಕತೆ ನಡೆದಿಲ್ಲ, ಏನೂ ಒಪ್ಪಂದ ಆಗಿಲ್ಲ. ನಾನೇ 5 ವರ್ಷ ಸಿಎಂ ಅಂತ ಮಾಧ್ಯಮದಲ್ಲಿ ಹೇಳಿದಾರ ಅಂತ ಹೇಳ್ಬಿಟ್ಟು ನನ್ನ ಸುದ್ದಿ ಬಂತು. ಏನೇನಿಲ್ಲ ಬಸ್, ನಾವು ಕರ್ಟಸಿ ಮೀಟಿಂಗ್ ಬಂದಿದ್ದು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಅರಣ್ಯ ಇಲಾಖೆ ಬಗ್ಗೆ ನಾನು ಬ್ರೀಫ್ ಮಾಡಿದ್ದೇನೆ. ಎಲ್ಲ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ ಸರ್. ಈ ವರ್ಷ ನಾನೇ ಮುಖ್ಯಮಂತ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.